ಇದು ತುಂಬಾ ಸಿಂಪಲ್ ಆಗಿರುವಂಥ ಡಿಸೈನ್ನ ತೋರಿಸ್ತಾ ಇರೋದು. 6 ಎಳೆ ಥ್ರೆಡ್ನ ತೊಗೊಂಡಿರೋದು ನೋಡಿ, ಸುತ್ಕೊಂಡು ಇಟ್ಕೊಂಡಿರೋದು. ಮತ್ತು ಸಿಸರ್ನ ತೊಗೊಂಡಿರೋದು. ನೀಡಲ್ನ ತೊಗೊಂಡಿರೋದು 10.75 mm ನೀಡಲ್ನ ತೊಗೊಂಡಿರೋದು. ಈಗ ಸಾರಿ ತೊಗೊಂಡು ರೈಟ್ ಸೈಡ್ ಪಲ್ಲುನ ತೊಗೊಂಡು ಇಟ್ಕೊಂಡಿರೋದು. 6 ಎಳೆ ದಾರಕ್ಕೆ ಗಂಟು ಹಾಕ್ಕೊಂಡು ಇಟ್ಕೊಂಡಿರೋದು. ಈಗ ನೀಡಲ್ನ ತೊಗೊಂಡು ಒಂದು ಸಾರಿ ಸೀರೆಗೆ ಚುಚ್ಚಿ ಥ್ರೆಡ್ನ ಹೊರಗಡೆ ತೆಗಿಬೇಕು ನೋಡಿ, ಹೊರಗಡೆ ತೆಗೆದೆ. ಈಗ ಅದರ ಪಕ್ಕದಲ್ಲೇ ಮತ್ತೊಂದು ಸುತ್ಕೊಂಡು ಥ್ರೆಡ್ನ ಹೊರಗಡೆ ತೆಗೆದಾದ್ಮೇಲೆ 2 ಆಗತ್ತೆ ಥ್ರೆಡು. ಈಗ ಅದನ್ನು ಲಾಕ್ ಮಾಡ್ಕೊಳ್ತಾ ಇರೋದು. ಇದರ ಡಬಲ್ ಲಾಕ್ ಅಂತಾರೆ ಇದಕ್ಕೆ. ಈಗ ಚೈನ್ ಹಾಕೋಬೇಕು. 1 ಚೈನು, 2 ಚೈನು, 3 ಚೈನು, 4 ಚೈನು, ಟೋಟಲಾಗಿ 5 ಹಾಕ್ಕೊಳ್ಬೇಕು. ಈಗ 4 ಆಗಿದೆ. ಈಗ ಇನ್ನೂ 1 ಚೈನ್ ಹಾಕ್ಕೊಳ್ಬೇಕು. ಟೋಟಲಾಗಿ 5 ಆಯ್ತು ನೋಡಿ. ನೀಡಲ್ನ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಸ್ಟ್ರೇಟಾಗಿರಬೇಕು ನೀಡಲ್ಲು. ನೀಡಲ್ನ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಆದರೆ ಕೂಡ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಲಾಕ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಈಗ ನೀಡಲ್ನ ತೊಗೊಂಡು ಥ್ರೆಡ್ನ ಹೊರಗೆ ತೆಗೆದಾದ್ಮೇಲೆ ಲಾಕ್ ಮಾಡ್ಕೊಳ್ತಾ ಇರೋದು. ಈಗ ಲಾಕ್ ಮಾಡ್ಕೊಂಡೆ ನೋಡಿ. ಇದು ಬೇಬಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿರುವಂಥ ಗ್ಯಾಪ್ ಇದು. ಜಾಸ್ತಿನೂ ಕೂಡ ಚೈನ್ ಹಾಕ್ಕೊಳ್ಬೋದು, ಕಡಿಮೆನೂ ಕೂಡ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ ಅದು. ಈಗ ನೀಡಲ್ ತೊಗೊಂಡು ಥ್ರೆಡ್ನ ಹೊರಗಡೆ ತೆಗೆದು ಮತ್ತೆ ಲಾಕ್ ಮಾಡ್ತಾ ಇರೋದು. 2 ಸಿಂಗಲ್ ಕ್ರೋಶನ ಮಾಡ್ತಾ ಇರೋದು ನೋಡಿ. ಈಗ ಮತ್ತೆ ಅದರ ಪಕ್ಕದಲ್ಲೇ ಥ್ರೆಡ್ನ ಹೊರಗಡೆ ತೆಗೆದು ಮತ್ತೆ ಲಾಕ್ ಮಾಡ್ತಾ ಇರೋದು. ಟೋಟಲಾಗಿ 3 ಸಿಂಗಲ್ ಕ್ರೋಶನ ಮಾಡ್ತಾ ಇರೋದು ನೋಡಿ. 1 ಲಾಕ್ನ ಅಂದ್ಕೊಳ್ಬೋದು, 2 ಸಿಂಗಲ್ ಕ್ರೋಶ, ಟೋಟಲಾಗಿ 3. ಮತ್ತು ಚೈನ್ ಹಾಕ್ಕೊಳ್ತಾ ಇರೋದು 1 2 3 4 5 6 7 8 9. ಟೋಟಲಾಗಿ ಇಲ್ಲಿ 9 ಚೈನ ಹಾಕ್ಕೊಳ್ತಾ ಇರೋದು ನೋಡಿ. ಮೊದಲು ಸ್ಟಾರ್ಟಿಂಗ್ ಬೇಬಿ ಕುಚ್ಚು ಹಾಕೋದಕ್ಕೆ ಎಷ್ಟು ಗ್ಯಾಪ್ ಬಿಟ್ಟಿರ್ತೀರೋ ಅಲ್ಲಿಗೆ ನೋಡಿಕೊಂಡು ಅದೇ ರೀತಿ ನೀವು ಲಾಕ್ ಮಾಡ್ಕೊಳ್ಬೇಕು. ನಿಮಗೆ ಅಂದಾಜು ಹತ್ತಲಿಲ್ಲ ಅಂದರೆ 1 ಟೇಪ್ನ ತೊಗೊಂಡು ಸ್ಟಾರ್ಟಿಂಗಲ್ಲಿ ಎಷ್ಟಕ್ಕೆ ಲಾಕ್ ಮಾಡ್ಕೊಂಡಿರ್ತೀರ ಅಷ್ಟೇ ತೊಗೊಳ್ಳಿ. ಈಗ ಮತ್ತೆ ಥ್ರೆಡ್ನ ಹೊರಗಡೆ ತೆಗೆದು ಲಾಕ್ ಮಾಡ್ಕೊಳ್ತಾ ಇರೋದು ನೋಡಿ. ಯಾವ ರೀತಿ ಬಂದಿದೆ, ಯು ಶೇಪಲ್ಲಿ ಬರಬೇಕಿದು ಡಿಸೈನು. ಸ್ಟ್ರೇಟಾಗಿ ಲಾಕ್ ಮಾಡ್ಕೊಳ್ಬೇಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಡಿ. ಫಸ್ಟು ಬೇಬಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿರತ್ತಲ್ಲ ಆ ರೀತಿ ಲಾಕ್ ಮಾಡ್ಕೊಳ್ಬೇಡಿ. ಯು ಶೇಪಲ್ಲಿ ಬರಬೇಕು. ಬೇಬಿ ಕುಚ್ಚು ಹಾಕೋದಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಬಿಟ್ಟಿರ್ತೀವೋ ಸೆಕೆಂಡು ಅಷ್ಟಲ್ಲೇ ತೊಗೋಬೇಕು. ಈಗ ಮತ್ತೆ ಸಿಂಗಲ್ ಚೈನ್ ಹಾಕೊಳ್ತಾ ಇರೋದು ನೋಡಿ, ಸಿಂಗಲ್ ಕ್ರೋಶನ. ಮತ್ತು ಈಗ ಚೈನ್ನ ಹೊರಗಡೆ ತೆಗೆದು ಲಾಕ್ ಮಾಡ್ಕೊಳ್ತಾ ಇರೋದು. 2 ಸಿಂಗಲ್ ಕ್ರೋಶ ಆಯಿತು. ಮತ್ತು ನೀಡಲ್ನ ಹಾಕಿ 2ರಲ್ಲಿ 1 ಮಾಡ್ಕೊಳ್ಬೇಡಿ. ಟೋಟಲಾಗಿ 3 ಸಿಂಗಲ್ ಕ್ರೋಶಗಳಾಯ್ತು ನೋಡಿ. ನೋಡಿ ಯು ಶೇಪಲ್ಲಿ ಎಷ್ಟೊಂದು ನೀಟಾಗಿ ಬಂದಿದೆ. ಜಾಸ್ತಿನೂ ಕೂಡ ಹಾಕ್ಕೊಳ್ಳಿ, ಕಡಿಮೆನೂ ಕೂಡ ಹಾಕ್ಕೊಳ್ಬೋದು. ಡಿಸೈನ್ ಮೇಲೆ ಡಿಪೆಂಡ್ ಇರುತ್ತೆ. 6 ಕೂಡ ಹಾಕ್ಕೊಳ್ಬೋದು, 9 ಹಾಕ್ಕೊಳ್ಬೋದು, 10 ಹಾಕ್ಕೊಳ್ಬೋದು. ಈಗ ಮತ್ತೆ ಚೈನ ಹಾಕ್ಕೊಳ್ತಾ ಇರೋದು 1 2 ಸೇಮ್ ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿರ್ತೀವೋ ಚೈನ್ನ ಅಷ್ಟೇ ಹಾಕ್ಕೊಳ್ಬೇಕು. ಟೋಟಲಾಗಿ ನಾನು ಸ್ಟಾರ್ಟಿಂಗಲ್ಲಿ 5 ಚೈನ್ನ ಹಾಕ್ಕೊಂಡಿರೋದು. ಈಗ ಮತ್ತೆ ಸೆಕೆಂಡ್ ಟೈಮ್ ಕೂಡ ಅಷ್ಟೇ ಚೈನ್ ಹಾಕ್ಕೊಳ್ತಾ ಇರೋದು. ಕಂಟಿನ್ಯೂ ಆಗಿ ಇಷ್ಟೇ ತೊಗೊಳ್ಬೇಕು. ಥ್ರೆಡ್ನ ಹೊರಗಡೆ ತೆಗೆದು ಮತ್ತೆ ಲಾಕ್ ಮಾಡ್ಕೊಳ್ತಾ ಇರೋದು ಸಿಂಗಲ್ ಕ್ರೋಶ. ಇದನ್ನು ಲಾಕ್ ಕೂಡ ಅಂದ್ಕೊಳ್ಬೋದು, ಸಿಂಗಲ್ ಕ್ರೋಶನ ಹಾಕ್ಬಾರ್ದು. ಈಗ ಮತ್ತೆ ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ಇರೋದು. ಸೆಕೆಂಡ್ ಸಿಂಗಲ್ ಕ್ರೋಶ, ಇದು 3rd ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಇರೋದು ನೋಡಿ. ಯಾವ ರೀತಿ ಬರ್ತದೆ ಯು ಶೇಪು. ಮತ್ತು ಒಂದು ಬೇಬಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿರೋದು. ಬೇಬಿ ಕುಚ್ಚು ಹಾಕೋದಕ್ಕೆ ಎಷ್ಟು ಲಾಕ್ ಮಾಡ್ಕೊಂಡಿರ್ತಾರಲ್ಲ, ಗ್ಯಾಪ್ ಇರುತ್ತಲ್ಲ ಬೇಬಿ ಕುಚ್ಚು ಹಾಕೋದಕ್ಕೆ, ಅದೇ ರೀತಿ ಅದು ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ಜಾಗದಲ್ಲೇ ಮತ್ತು ಯು ಶೇಪಲ್ಲಿರುವಂಥ ಕ್ರೋಶ ಕುಚ್ಚು ಹಾಕೋದಕ್ಕೆ ಡಿಸೈನ್ ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಅಷ್ಟರಲ್ಲೇ ತೊಗೋಬೇಕು ನೋಡಿ. ಇದೇ ರೀತಿ ಹಾಕ್ತಾ ಹೋಗ್ತಾ ಇರೋದು. ಒಂದು ಬೇಬಿ ಕುಚ್ಚು, ಒಂದು ಕ್ರೋಶ ಕುಚ್ಚು ಹಾಕೋದಕ್ಕೆ. ಬಟ್ ಅದನ್ನು ದೊಡ್ಡದು ಇದನ್ನು ಚಿಕ್ಕದು ತೊಗೊಳ್ಬೇಡಿ. ಬೇಬಿ ಕುಚ್ಚಕ್ಕೂ ಅಷ್ಟೇ ಜಾಗನ ತೊಗೋಬೇಕು, ಮತ್ತು ಕ್ರೋಶ ಕುಚ್ಚು ಹಾಕೋದಕ್ಕೂ ಅಷ್ಟೇ ಜಾಗನ ತೊಗೊಳ್ಬೇಕು. ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗ್ಬೋದು. ಯು ಶೇಪಲ್ಲಿ ಬರಬೇಕು ನೋಡಿ. ಈಗ ಮತ್ತೆ 6 ಎಳೆ ಥ್ರೆಡ್ನ ಅದೇ ಕಲರಲ್ಲಿ ತೊಗೊಂಡಿರೋದು, ಗ್ರೀನ್ ಕಲರಲ್ಲಿ. ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ನೀವು ಬೇರೆ ಕಲರ್ ಕೂಡ ತೊಗೊಳ್ಬೋದು. ಫಸ್ಟ್ ಗ್ಯಾಪಲ್ಲಿನೇ ನೀಡಲ್ನ ತೊಗೊಂಡು ಥ್ರೆಡ್ನ ಹೊರಗಡೆ ತೆಗಿಬೇಕು. 6 ಎಳೆ ದಾರನ ತೊಗೊಂಡಿರೋದಿಲ್ಲಿ, ಮತ್ತು ಜಾಸ್ತಿನೂ ಕೂಡ ತೊಗೋಬೋದು, ದಪ್ಪ ಬರುತ್ತೆ ಡಿಸೈನು. ಈಗ ಲಾಕ್ ಮಾಡ್ಕೊಳ್ತಾ ಇರೋದು. ಬೇಬಿ ಕುಚ್ಚು ಹಾಕೋದಕ್ಕೆ ಎಷ್ಟು ಚೈನ್ ಹಾಕ್ಕೊಂಡಿರ್ತೀವಿ ಅಷ್ಟೇ ಚೈನ್ನ ಇಲ್ಲಿ ಕೂಡ ಹಾಕ್ಕೊಳ್ಬೋದು. 2 3 4 4 ಕೂಡ ಹಾಕ್ಕೊಳ್ಬೋದು, ಜಾಸ್ತಿ ಮತ್ತು 5. ಟೋಟಲಾಗಿ 5 ಚೈನ ಹಾಕ್ಕೊಳ್ತಾ ಇರೋದು. ಕಡಿಮೆನೂ ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು. ಫಸ್ಟ್ ಬೇಬಿ ಕುಚ್ಚು ಹಾಕೋದಕ್ಕೆ ಎಷ್ಟು ಬಿಟ್ಟಿರ್ತೀವೋ ಅಷ್ಟು ತೊಗೋಬೇಕು. ಫಸ್ಟ್ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ, ಮಧ್ಯೆ ಗ್ಯಾಪ್ ಇದೆ ಫಸ್ಟಲ್ಲಿ. ಟೋಟಲಾಗಿ ನಾವು 3 ಹಾಕಿರೋದಲ್ವಾ.
ಫಸ್ಟ್ನಲ್ಲಿ ಗ್ಯಾಪ್ ಇದೆ ಅಲ್ಲಿಂದ ಥ್ರೆಡ್ನ ಹೊರಗಡೆ ತೆಗಿತಾ ಇರೋದು, ಅಂದರೆ ಡಬಲ್ ಆಗುತ್ತೆ ನೋಡಿ ಈಗ ಥ್ರೆಡು. ಈಗ ಅದನ್ನು ಲಾಕ್ ಮಾಡ್ಕೊಳ್ತಾ ಇರೋದು. ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರನ ಸುತ್ಕೊಳ್ಳಿ. ದಾರ ಸುತ್ಕೊಂಡಾದ್ಮೇಲೆ ಯು ಸೇಪ್ ಇದೆಯಲ್ಲ ಅದರ ಗ್ಯಾಪ್ನಲ್ಲಿ ಕೆಳಗಡೆ ತೊಗೊಂಡು ತ್ರಿಬಲ್ ಆಗುತ್ತೆ. ಈಗ ಮೂರನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇರೋದು. ಈ ರೀತಿ ಮೂರನ್ನು ಹಾಕ್ಕೊಳ್ತಾ ಇರೋದು. ಸ್ವಲ್ಪ ಡಿಸೈನು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಅದಾದಮೇಲೆ ಇದು ಏನು ಅನಿಸಲ್ಲ. ನೀಡಲ್ ಮ್ಯಾಗೆ ದಾರನ ತೊಗೊಂಡು ಯು ಸೇಪಲ್ಲಿ ತೊಗೊಂಡು 3 ಆಗುತ್ತೆ, 3ನೂ ಕೂಡ ಲಾಕ್ ಮಾಡ್ಕೊಳ್ಬೇಡಿ. ಇದೇ ರೀತಿ ಕಂಟಿನ್ಯೂ ಮಾಡಿ. ಅರ್ಧ ಡಿಸೈನ್ ಬರೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ. ಸೇಮು ಇನ್ನೂ ಡಿಸೈನ್ ಇಲ್ಲ, ಏನು ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಲ್ಲ ಅದೇ ರೀತಿಯೇ ತೊಗೊಳ್ತಾ ಇರೋದು ನೋಡಿ. ನೀಡಲ್ ಮ್ಯಾಗೆ ದಾರ ಸುತ್ಕೊಳ್ಳೋದು, ಯು ಸೇಪಲ್ಲಿ ಕೆಳಗಡೆಯಿಂದ ತೊಗೊಂಡು ಥ್ರೆಡ್ನ 3ಅಲ್ಲಿ ಒಂದು ಮಾಡ್ಕೊಳ್ಳೋದು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರೋದು. ಇದಕ್ಕೆ ಬೀಡ್ಸ್ ಕೂಡ ಹಾಕ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಡಿಸೈನ್ ಬೀಡ್ಸ್ ಚೆನ್ನಾಗಿ ಅನಿಸುತ್ತೋ ಮಧ್ಯ ಸ್ವಲ್ಪ ಮಿಡಲಲ್ಲಿ ಬಂದ ಕೂಡಲೇ ಬೀಡ್ಸ್ನ ಹಾಕ್ಕೊಳ್ಬೋದು. ನಾನು ಈಗ ಸುಮ್ಮನೆ ರೌಂಡ್ ಬೀಡ್ಸ್ನ ಹಾಕ್ಕೊಳ್ತಾ ಇರೋದು ನೋಡಿ. ಈ ರೀತಿ 2 mm ಸೈಜ್ ಬೀಡ್ಸ್ ಇದೆ. ಸ್ವಲ್ಪ ಜಾಸ್ತಿ ದಪ್ಪನೂ ಕೂಡ ತೊಗೊಳ್ಬೋದು, ಬೀಡ್ಸ್ನ ಕಡಿಮೆನೂ ತೊಗೊಳ್ಬೋದು. 4 mm ಸೈಜ್ನ ತೊಗೊಳ್ಬೋದು ಅಥವಾ 2 mm ಸೈಜ್ನ ತೊಗೊಳ್ಬೋದು. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಸೈಜ್ ಬೀಡನ್ನ ತೊಗೊಳ್ಬೋದು. ಬೇರೆ ಶೇಪಲ್ಲಿರೋವಂಥ ಬೇರೆ ಡಿಸೈನಲ್ಲಿರುವಂಥ ಬೀಡ್ಸ್ನ ಕೂಡ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಸಿಂಪಲ್ಲಾಗಿ ಕಸ್ಟಮರು ಸಿಂಪಲ್ಲಾಗಿಯೇ ಕೇಳಿರೋದು ಡಿಸೈನು, ಅದಕ್ಕೋಸ್ಕರ ಹಾಕ್ತಾ ಇರೋದು. ಸೇಮ್ ಡಿಸೈನ್ ಮತ್ತು ಕಂಟಿನ್ಯೂ ಮಾಡ್ತಾ ಇರೋದು ನೋಡಿ, ಏನು ಚೇಂಜ್ ಇಲ್ಲ ಅದರಲ್ಲಿ. ನೀಡಲ್ ಮ್ಯಾಗೆ ದಾರನ ಸುತ್ಕೊಂಡು ಸೇಮ್ ಅದೇ ರೀತಿ ಸ್ಟಾರ್ಟಿಂಗಲ್ಲಿ ಏನು ಹಾಕಿದ್ವಿ ಅದೇ ರೀತಿ ಕಂಟಿನ್ಯೂ ಯು ಸೇಪ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅದನ್ನು ಹಾಕ್ತಾ ಇರೋದು. ಯು ಸೇಪಲ್ಲಿ ಏನು ಬಂದಿದೆಯಲ್ಲ ಅದು 9 ಚೈನ ಹಾಕಿರ್ತೀವಲ್ಲ ಅದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇರೋದು. ಕಸ್ಟಮರು ಇದೇ ರೀತಿ ಡಿಸೈನ್ನ ಕೇಳಿದರು, ಹಾಗಾಗಿ ನಾನು ಸಿಂಪಲ್ಲಾಗಿ ಮತ್ತು ಅಷ್ಟೊಂದೇನು ಗ್ರ್ಯಾಂಡಾಗಿ ಹಾಕ್ತಾಯಿಲ್ಲ ಈ ಡಿಸೈನ್ನ. ಇದೇ ರೀತಿ ಕೇಳಿದರು, ಅದಕ್ಕೋಸ್ಕರ ಈ ರೀತಿ ಹಾಕ್ತಾಯಿರೋ ಡಿಸೈನ್ ನೋಡಿ. ಅದು ಮಿಡಲಲ್ಲಿ ಬರಬೇಕು ಮುತ್ತು. ಈಗ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ ನೋಡಿ ಡಿಸೈನು. 1-2 ಕ್ರೋಶ ಹಾಕೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಅದಾದಮೇಲೆ ತುಂಬ ನೀಟಾಗಿ ಬರುತ್ತೆ. ಗ್ರೀನ್ ಕಲರಲ್ಲಿ ತೊಗೊಂಡಿರುವಂಥ ಬೇರೆ ಕಲರಲ್ಲೂ ಕೂಡ ತೊಗೋಬೋದು, ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ. ಈ ರೀತಿ ಬಂದಿದೆ ಡಿಸೈನು. ಈಗ 2ನೇ ಕ್ರೋಶ ಇರೋದು ನೋಡಿ, ಅದರಲ್ಲಿ ತೊಗೊಂಡು 2ನೇ ಅದರಲ್ಲಿ ಲಾಕ್ ಮಾಡ್ಕೊಳ್ತಾ ಇರೋದು. ಟೋಟಲಾಗಿ 3 ಸಿಂಗಲ್ ಕ್ರೋಶ ಆಗಿರೋದಲ್ವ, ಈ 2ನೇ ಕ್ರೋಶದಲ್ಲಿ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇರೋದು. ಅಂದರೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಈ ರೀತಿ ಬಂದಿದೆ ನೋಡಿ ಡಿಸೈನು. ಈಗ ಮತ್ತೆ ಚೈನ್ ಹಾಕ್ಕೊಳ್ತಾ ಇರೋದು ನೋಡಿ. ಬೇಬಿ ಕುಚ್ಚೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ಅದನ್ನು ನೋಡಿಕೊಂಡು ಹಾಕೊಳ್ಳೋಂಥದ್ದೇನಿಲ್ಲ. ಜಾಸ್ತಿಯೂ ಆಗ್ಬೋದು ಕಡಿಮೆನೇ ಆಗ್ಬೋದು. ಈಗ ಫಸ್ಟ್ ಇದರಲ್ಲಿ ಮತ್ತೆ ಗ್ಯಾಪ್ ಇದೆ, ಲಾಕ್ ಮಾಡ್ಕೊಳ್ತಾ ಇರೋದು ನೋಡಿ. ಕ್ರೋಶದಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ತಾ ಇರೋದು. ಫಸ್ಟ್ ಸಿಂಗಲ್ ಕ್ರೋಶದಲ್ಲಿ ಗ್ಯಾಪ್ ಇದೆ ಅಲ್ಲಿಂದ ನೀಡಲ್ನ ತೊಗೊಂಡು ಮತ್ತೆ ಲಾಕ್ ಮಾಡ್ಕೊಳ್ತಾ ಇರೋದು. ಈ ರೀತಿ ಬಂತು ನೋಡಿ, ಒಂದು ಬೇಬಿ ಕುಚ್ಚು, ಒಂದು ಕ್ರೋಶ ಡಿಸೈನು. ಈಗ ಮತ್ತೆ ನೀಡಲ್ ಮ್ಯಾಗೆ ದಾರಾನ ಸುತ್ತಕೊಂಡು 2 ಆಗುತ್ತೆ. ಈಗ ಯು ಸೇಪಲ್ಲಿ ತೊಗೊಂಡು ಕೆಳಗಡೆಯಿಂದ ಥ್ರೆಡ್ನ ಹೊರಗಡೆ ತೆಗೆದಾದ್ಮೇಲೆ 3 ಆಗುತ್ತೆ ದಾರ, 3ರಲ್ಲಿನೂ 1 ಲಾಕ್. ಈ ರೀತಿಯೇ ಮಾಡ್ಕೊಳ್ತಾ ಹೋಗ್ತಾ ಇರೋದು ಡಿಸೈನ. ಇದೇ ರೀತಿ ನೀಡಲ್ ಮ್ಯಾಗೆ ದಾರ ಸುತ್ಕೊಳ್ಳೋದು, ಕೆಳಗಿಂದ ತೊಗೊಂಡಾದ್ಮೇಲೆ ಈ ರೀತಿ ಆಗುತ್ತೆ ಡಿಸೈನ್ ನೋಡಿ ಯಾವ ರೀತಿ ಬಂದಿದೆ. ಈಗ ಬೇಬಿ ಕುಚ್ಚನ್ನ 67 ದಾರದಿಂದ ಬೇಬಿ ಕುಚ್ಚನ್ನ ಹಾಕ್ತಾ ಇರೋದು. ನಿಮಗೆ ಎಷ್ಟು ಎಳೆಯಿಂದ ಬೇಕೋ ಅಷ್ಟು ಎಳೆ ತೊಗೊಂಡು ಕಟ್ ಮಾಡ್ಕೊಬೇಡಿ. ಈ ರೀತಿ ಬಂದಿದೆ ನೋಡಿ ಡಿಸೈನು. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತುಂಬ ಸಿಂಪಲ್ಲಾಗಿದೆ ಡಿಸೈನ್, ಟ್ರೈ ಮಾಡಿ ಖಂಡಿತ.